In this video, I am explaining the basic operations on strings. ಈ ಬೇಸಿಕ್ ಆಪರೇಷನ್ಸ್ ಆನ್ ಸ್ಟ್ರಿಂಗ್ಸ್ ಅಲ್ಲಿ ನಾವು ಡಿಫರೆಂಟ್ ಟೈಪ್ಸ್ ಆಫ್ ಆಪರೇಷನ್ಸ್ ನ ನೋಡ್ತೀವಿ. ಕಾನ್ಕ್ಯಾಟಿನೇಷನ್ ಆಗಿರ್ಬೋದು, ಟ್ರಾವರ್ಸಿಂಗ್ ಆಗಿರ್ಬೋದು, ಸ್ಲೈಸಿಂಗ್ ಅಂಡ್ ಜಾಯಿನಿಂಗ್ ಆಗಿರ್ಬೋದು, ಈ ತರ ಡಿಫರೆಂಟ್ ಟೈಪ್ಸ್ ಆಫ್ ಆಪರೇಷನ್ಸ್ ನ ನೋಡ್ತಾ ಹೋಗ್ತೀವಿ. ಈಗ ಮೊದಲಿಗೆ ಕಾನ್ಕ್ಯಾಟಿನೇಷನ್. ಕಾನ್ಕ್ಯಾಟಿನೇಷನ್ ಅನ್ನೋದು ಇಟ್ ಇಸ್ ದ ಪ್ರೋಸೆಸ್ ಆಫ್ ಜಾಯಿನಿಂಗ್ ಟೂ ಆರ್ ಮೋರ್ ಸ್ಟ್ರಿಂಗ್ಸ್ ಟುಗೆದರ್ ಅಂಡ್ ಫಾರ್ಮಿಂಗ್ ಎ ಒನ್ ಸಿಂಗಲ್ ಸ್ಟ್ರಿಂಗ್. ಅಂದ್ರೆ ನಮಗೆ ಟೂ ಆರ್ ಮೋರ್ ಸ್ಟ್ರಿಂಗ್ಸ್ ಇರ್ತವೆ, ಅವನ್ನ ಒಂದು ಸಿಂಗಲ್ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡೋಕ್ಕೆ ನಾವು ಕಾನ್ಕ್ಯಾಟಿನೇಷನ್ ನ ಯೂಸ್ ಮಾಡ್ತೀವಿ. ಈ ಕಾನ್ಕ್ಯಾಟಿನೇಷನ್ ಅದು ಇಟ್ ಇಸ್ ದ ಟೆಕ್ನಿಕ್ ಆಫ್ ಕಂಬೈನಿಂಗ್ ಟೂ ಸ್ಟ್ರಿಂಗ್ಸ್ ನ ಕಂಬೈನ್ ಮಾಡುತ್ತೆ, ಟೂ ಆರ್ ಮೋರ್ ಸ್ಟ್ರಿಂಗ್ಸ್ ನ. ಇಟ್ ಈಸ್ ಡನ್ ಇನ್ ಡಿಫರೆಂಟ್ ವೇಸ್. ಫಾರ್ ಎಕ್ಸಾಂಪಲ್, we are using plus operator. In second method we are using the join method, and third one we are using the percentage operator or modulus operator, and fourth one we are using the format function and using the comma operator. ಈ ತರ ಡಿಫರೆಂಟ್ ವೇಸ್ ನ ನಾವು ಯೂಸ್ ಮಾಡಿಕೊಂಡು ನಾವು ಕಾನ್ಕ್ಯಾಟಿನೇಷನ್ ನ ಸ್ಟ್ರಿಂಗ್ಸ್ ಅಲ್ಲಿ ಮಾಡಬಹುದು. ಇವಿಷ್ಟು ಟೈಪ್ಸ್ ಆಫ್ different techniques or different ways to concatenate the string. Concatenation is the process of joining two or more strings and forming a one single strings ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ನೋಡೋದಾದ್ರೆ ಯೂಸಿಂಗ್ ಎಫ್ ಸ್ಟ್ರಿಂಗ್. ಈ ತರ 6 ಡಿಫರೆಂಟ್ ವೇಸ್ ಇದಾವೆ. ಇದು ಲಿಟರಲ್ ಸ್ಟ್ರಿಂಗ್ಸ್ ಇಂಟರ್ಪೋಲೇಷನ್ ಅಂತ ಕರಿತೀವಿ. ಇದಿಷ್ಟು ಯೂಸ್ ಮಾಡಿಕೊಂಡು ನಾವು ಕಾನ್ಕ್ಯಾಟಿನೇಷನ್ ನ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇಲ್ಲಿ ನಿಮಗೆ ಒಂದು 2 ವೇರಿಯೇಬಲ್ಸ್ ಇದಾವೆ ಅಥವಾ 2 ಸ್ಟ್ರಿಂಗ್ಸ್ ಇದಾವೆ. v1 ಅನ್ನೋದು ಹಲೋ ಅಂತೇಳಿ, v2 ಅನ್ನೋದು gvpp ಅಂತೇಳಿ. ಇಲ್ಲಿ 2 ಸ್ಟ್ರಿಂಗ್ಸ್ ನ ನಾವು ಯಾವ ರೀತಿ ಕಾನ್ಕ್ಯಾಟಿನೇಷನ್ ನ ಮಾಡಬಹುದು ಅಂತ ಈ ಒಂದು ಎಕ್ಸಾಂಪಲ್ ಅಲ್ಲಿ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಫಸ್ಟ್ಗೆ ನಾವು ಹೇಳ್ದಂಗೆ ಫಸ್ಟ್ we are using the plus operator. Plus operator is used to concatenate the strings. ಇಲ್ಲಿ ನಾವೇನ್ ಮಾಡಿದೀವಿ, v3 is equal to v1 plus v2. ನೆಕ್ಸ್ಟ್ ಏನ್ ಮಾಡಿದ್ವಿ, ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ v3 ಅಂತ ಬರ್ತಿದೆ. ಅಂದ್ರೆ v1 ಅನ್ನೋದು ಹಲೋ ಅಂತ ಇದೆ, v2 ಅನ್ನೋದು gvpp ಅಂತ ಇದೆ. ಹಲೋ ಪ್ಲಸ್ gvpp ಅಂತ ಅಂದ್ರೆ ಅಥವಾ ಕಾನ್ಕ್ಯಾಟಿನೇಷನ್ ಪ್ಲಸ್ ಆಪರೇಟರ್ ಯೂಸ್ ಮಾಡಿದ್ರೆ ಹಲೋ gvpp ಅಂತೇಳಿ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಮೆಥಡ್, ನೆಕ್ಸ್ಟ್ ವೇ ಈಸ್ ಜಾಯಿನ್ ಮೆಥಡ್. ಈ ಜಾಯಿನ್ ಮೆಥಡ್ ನ ಯೂಸ್ ಮಾಡಿದಾಗ ನಾವ್ ಹೆಂಗ್ ಬರ್ತಂದ್ರೆ, ಫಾರ್ ಎಕ್ಸಾಂಪಲ್ v4 is equal to ಡಬಲ್ ಕೋಟ್ಸ್ ಬರ್ದು ಡಾಟ್ ಜಾಯಿನ್ ಮೆಥಡ್, ಜಾಯಿನ್ ಅಂತ ಬರ್ದು ಕೀವರ್ಡ್ ನ ಪ್ಯಾರಂಥಸಿಸ್ ಅಲ್ಲಿ ನಾವು ಮತ್ತೆ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ v1, v2 ಅಂತೇಳಿ ಬರೀಬೇಕು. ಈ ತರ ಬರೆದ್ರೆ ನಮಗೆ ಪ್ರಿಂಟ್ v4 ಅಂತ ಬರುತ್ತೆ. ಸೇಮ್ ನಾವಲ್ಲಿ ಹೆಂಗೆ v1 plus v2 ಕೊಟ್ಟಾಗ ಹಲೋ gvpp ಅಂತ ಬಂತು, ಅದೇ ರೀತಿ ಸೆಕೆಂಡ್ ಮೆಥಡ್ ಅಲ್ಲಿ ಕೂಡ ನಮಗೆ ಏನಾಗುತ್ತೆ, 2 ಸ್ಟ್ರಿಂಗ್ಸ್ ಕಾನ್ಕ್ಯಾಟಿನೇಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಮಾಡ್ಯುಲಸ್ ಆಪರೇಟರ್, ಪರ್ಸೆಂಟೇಜ್ ಆಪರೇಟರ್ ಯೂಸ್ ಮಾಡೋದು ಕೂಡ ಸೇಮ್ ಬರುತ್ತೆ. ಈ ತರ ನಾವು ಡಿಫ್ರೆಂಟ್ ವೇಸ್ ಯಾವಿದಾವೋ ಅವನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಕಾನ್ಕ್ಯಾಟಿನೇಷನ್ ನ ಮಾಡಬಹುದು. ಇದು ನಿಮಗೆ ಏನಂದ್ರೆ ಕಾನ್ಕ್ಯಾಟಿನೇಷನ್ ಮೇ ಬಿ ಡನ್ ಇನ್ ಡಿಫ್ರೆಂಟ್ ವೇಸ್, 6 ಡಿಫ್ರೆಂಟ್ ವೇಸ್. ಈ 6 ಡಿಫ್ರೆಂಟ್ ವೇಸ್ ನ ನಾವು ಏನ್ ಮಾಡಬಹುದು, ಪ್ರೋಗ್ರಾಮ್ ಅಲ್ಲಿ ಬರೆದು ತೋರಿಸಬಹುದು. ಇದು ಫಸ್ಟ್ ಬೇಸಿಕ್ ಆಪರೇಷನ್ ಆನ್ ಸ್ಟ್ರಿಂಗ್ಸ್, ಕಾನ್ಕ್ಯಾಟಿನೇಷನ್. ನೆಕ್ಸ್ಟ್ ಅದೇ ರೀತಿ ಕಂಪ್ಯಾರಿಸನ್ ಆನ್ ಸ್ಟ್ರಿಂಗ್ಸ್. ಸ್ಟ್ರಿಂಗ್ ಕಂಪ್ಯಾರಿಸನ್ ಇಟ್ ಇಸ್ ದ ಸೆಕೆಂಡ್ ಆಪರೇಷನ್ we are using in a string. String comparison is a fundamental operations in any programming language including Python. ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲೂ ನಾವು ಸ್ಟ್ರಿಂಗ್ ಕಂಪ್ಯಾರಿಸನ್ ನ ಮಾಡ್ತೀವಿ. ಈ ಸ್ಟ್ರಿಂಗ್ ಕಂಪ್ಯಾರಿಸನ್ ನ ಮಾಡುವಾಗ ನಾವು ಏನ್ ಯೂಸ್ ಮಾಡ್ತೀವಿ ಅಂದ್ರೆ, we are using the relational operators. Relational operators means we are using the comparison operators. Comparison operators means less than, greater than, equal to, less than, equal to, not equal to ಏನು ಬರ್ತವಲ್ಲ, ಇವೆಲ್ಲ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಸ್ಟ್ರಿಂಗ್ ಕಂಪ್ಯಾರಿಸನ್ ನ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ we are using the regular expressions. ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ ನ ಯೂಸ್ ಮಾಡಿಕೊಂಡು ಕೂಡ ನಾವು ಸ್ಟ್ರಿಂಗ್ ಕಂಪ್ಯಾರಿಸನ್ ನ ಮಾಡ್ತೀವಿ. ನೆಕ್ಸ್ಟ್ ಥರ್ಡ್ ವೇ ಈಸ್ ಯೂಸಿಂಗ್ ಈಸ್ ಆಪರೇಟರ್. ಈಸ್ ಆಪರೇಟರ್ ಯೂಸ್ ಮಾಡಿಕೊಂಡು ಕೂಡ ನಾವು ಸ್ಟ್ರಿಂಗ್ ಕಂಪ್ಯಾರಿಸನ್ ನ ಮಾಡ್ತೀವಿ. ನೆಕ್ಸ್ಟ್ ಕ್ರಿಯೇಟಿಂಗ್ ಎ ಯೂಸರ್ ಡಿಫೈನ್ಡ್ ಫಂಕ್ಷನ್. ಯೂಸರ್ ಡಿಫೈನ್ಡ್ ಫಂಕ್ಷನ್ ನ ಯೂಸ್ ಮಾಡಿಕೊಂಡು ಅಲ್ಲಿ ಕೂಡ ನಾವೇನ್ ಮಾಡ್ಬೋದು, ಸ್ಟ್ರಿಂಗ್ ಕಂಪ್ಯಾರಿಸನ್ ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ನಮಗೆ ಸ್ಟ್ರಿಂಗ್ 1 ಗುಡ್ ಅಂತ ಇದೆ, ಸ್ಟ್ರಿಂಗ್ 2 ಗುಡ್ ಅಂತ ಇದೆ, ಎರಡು ಗುಡ್ ಇದೆ. ಬಟ್ ಏನಂದ್ರೆ ನಮಗೆ ಸ್ಟ್ರಿಂಗ್ 1 ನಲ್ಲಿ ಸ್ಮಾಲ್ ಲೆಟರ್ಸ್ ಅಲ್ಲಿ ಇದೆ, ಸ್ಟ್ರಿಂಗ್ 2 ನಲ್ಲಿ
ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಜಿ ಓ ಇದೆ. ಅಂದರೆ ಇಲ್ಲಿ ಫಸ್ಟು ಸ್ಮಾಲ್ ಲೆಟರ್ ಇದೆ ಜಿ ಅನ್ನೋದು, ಸ್ಟ್ರಿಂಗ್ 2 ನಲ್ಲಿ ಕ್ಯಾಪಿಟಲ್ ಲೆಟರ್ ಇದೆ. ಇವೆರಡೂ ಸೇಮ್ ಅಂದರೆ ಇವು ಸೇಮ್ ಅಲ್ಲ. ಯಾಕಂದರೆ ದಿಸ್ ಈಸ್ ಪೈಥಾನ್ ಇದೆ ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಕೇಸ್ ಸೆನ್ಸಿಟಿವ್ ಮೀನ್ಸ್ ಬೋತ್ ಅಪ್ಪರ್ ಕೇಸ್ ಆ್ಯಂಡ್ ಲೋಯರ್ ಕೇಸ್ ಲೆಟರ್ಸ್ ಆರ್ ಡಿಫ್ರೆಂಟ್ ಇನ್ ಎ ಪ್ರೋಗ್ರಾಮ್. ಹಂಗಾಗಿ ಈಗ ಫಾರ್ ಎಕ್ಸಾಂಪಲ್ ಇಫ್ ಸ್ಟ್ರಿಂಗ್ 1 ಇಸ್ ಈಕ್ವಲ್ ಟು ಸ್ಟ್ರಿಂಗ್ 2 ಅಂತ ತಗೊಂಡಾಗ ಇದೇನಾದರೂ ನಮಗೆ ಸ್ಟ್ರಿಂಗ್ 1 ಸ್ಟ್ರಿಂಗ್ 2 ಈಕ್ವಲ್ ಇದ್ದರೆ ನಮಗೇನು ಕೊಡುತ್ತೆ, ದಿ ಸ್ಟ್ರಿಂಗ್ಸ್ ಆರ್ ಈಕ್ವಲ್ ಅಂತ ಕೊಡುತ್ತೆ. ಎಲ್ಸ್ ಈಗ ನಾವು ಇಫ್ ಕಂಡೀಷನ್ನ ಬರೆಯುವಾಗ ಇಫ್ ಬರೆದು ಕಂಡೀಷನ್ ಬರೆದು ಕೋಲನ್ನ ಬರೀತೀವಿ, ಮತ್ತು ಎಲ್ಸ್ ಬರೆದು ಕೋಲನ್ನ ಬರೀತೀವಿ. ಇಲ್ಲಿ ನಾವು ಈ ಎಕ್ಸಾಂಪಲ್ ತಗೊಂಡಂಗೆ ಸ್ಮಾಲ್ ಗುಡ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಗುಡ್ ಅಂತೇಳಿ ಇದು ಈಕ್ವಲ್ ಇದೆಯಾ ಅಂತಂದರೆ ಇಟ್ ಈಸ್ ಫಾಲ್ಸ್. ಅಂದರೆ ನಮಗೆ ಎಲ್ಸ್ ಪಾರ್ಟಲ್ಲಿ ಏನು ಸ್ಟೇಟ್ಮೆಂಟ್ ಇರುತ್ತೋ ಅದು ಪ್ರಿಂಟ್ ಆಗುತ್ತೆ. ದ ಸ್ಟ್ರಿಂಗ್ಸ್ ಆರ್ ನಾಟ್ ಈಕ್ವಲ್ ಅಂತೇಳಿ ಪ್ರಿಂಟ್ ಆಗುತ್ತೆ. ಈ ಥರ ನಾವೊಂದು ಸಣ್ಣ ಸಿಂಪಲ್ ಏನಂದರೆ ಕಂಪ್ಯಾರಿಸನ್ ಆಪರೇಟರ್ ಯೂಸ್ ಮಾಡ್ಕೊಂಡಿವಿ. ಇದೇ ರೀತಿ ನಾವು ಡಿಫ್ರೆಂಟ್ ವೇಸಲ್ಲಿ ನಾವು ಏನು ಮಾಡ್ಬೋದು, ಚೆಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯೂಸಿಂಗ್ ಇರೆಗ್ಯುಲರ್ ಎಕ್ಸೆಪ್ಷನ್ ನಾವು ಯೂಸ್ ಮಾಡ್ಬೋದು, ಅಥವಾ ಈಸ್ ಔಟ್ಲೆಟರ್ ಯೂಸ್ ಮಾಡ್ಬೋದು, ಅಥವಾ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಯೂಸ್ ಮಾಡಿ ಕೂಡ ನಾವು ಸ್ಟ್ರಿಂಗ್ ಕಂಪ್ಯಾರಿಸನ್ನ ಮಾಡ್ಬೋದು. ಸ್ಟ್ರಿಂಗ್ ಕಂಪ್ಯಾರಿಸನ್ ಮಾಡಿದಾಗ ಇತ್ತಪ್ಪ ಅಂದರೆ ಅಂದರೆ ಎರಡು ಸ್ಟ್ರಿಂಗ್ಸ್ ಈಕ್ವಲ್ ಇದ್ದರೆ ಅದನ್ನು ನಮಗೆ ಕೊಡುತ್ತೆ, ಟ್ರೂ ಅಂತ ಕೊಡುತ್ತೆ, ಈಕ್ವಲ್ ಇಲ್ಲ ಫಾಲ್ಸ್ ಅಂತ ಕೊಡುತ್ತೆ. ಈ ಥರ ಇದು ಸೆಕೆಂಡ್ ಬೇಸಿಕ್ ಆಪರೇಷನ್ಸ್. ನೆಕ್ಸ್ಟ್ ಈಸ್ ಸ್ಲೈಸಿಂಗ್ ಆ್ಯಂಡ್ ಜಾಯಿನಿಂಗ್. ಸ್ಲೈಸಿಂಗ್ ಆ್ಯಂಡ್ ಜಾಯಿನಿಂಗ್ ಅನ್ನೋದು ನಾವೇನು ಮಾಡ್ತೀವಿ, ಸ್ಲೈಸ್ ಅನ್ನೋದು ಕಟ್ಟಿಂಗ್ ಅಂದರೆ ಸ್ಟ್ರಿಂಗ್ಸಲ್ಲಿರೋ ವ್ಯಾಲ್ಯೂಸ್ನ ಅಥವಾ ಸ್ಟ್ರಿಂಗ್ಸಲ್ಲಿರೋ ಕ್ಯಾರೆಕ್ಟರ್ಸ್ನ ನಾವೇನು ಮಾಡ್ತೀವಿ, ಕಟ್ ಮಾಡ್ತೀವಿ, ಅದನ್ನ ಸ್ಲೈಸಿಂಗ್ ಅಂತ ಕರಿತೀವಿ. ಜಾಯಿನಿಂಗ್ ಅಂದರೆ ಜಾಯಿನ್ ಮಾಡೋದಕ್ಕೆ ಜಾಯಿನಿಂಗ್ ಅಂತ ಕರಿತೀವಿ. ಯು ಕ್ಯಾನ್ ರಿಟರ್ನ್ ಎ ರೇಂಜ್ ಆಫ್ ಕ್ಯಾರೆಕ್ಟರ್ಸ್ by using the slice syntax. ಇಲ್ಲಿ we can using the specifying the start index and the end index. For example, slice from the start. By leaving out of the start index, the range will start at the first character. Slice to the end. ಅಂದರೆ ನಾವೇನು ಮಾಡ್ಬೋದು, ಫಸ್ಟಿಂದ ಯಾವುದೇ ಕ್ಯಾರೆಕ್ಟರ್ ಬೇಕಾದರೂ ಎಷ್ಟು ಕ್ಯಾರೆಕ್ಟರ್ಸ್ ಬೇಕಾದರೂ ಅಲ್ಲಿವರೆಗೂ ನಾವು ಆ ಸ್ಟ್ರಿಂಗ್ನ ಕಟ್ ಮಾಡ್ಬೋದು. ಅಥವಾ ಸ್ಲೈಸ್ ಟು ದ ಎಂಡ್, ಎಲ್ಲ ಮಿಡ್ಲಲ್ಲಿ ತೊಗೊಂಡು ಎಂಡ್ವರೆಗೂ ನಾವೇನು ಮಾಡ್ಬೋದು, ಕಟ್ ಮಾಡ್ಬೋದು. ಅಥವಾ ನೆಗೆಟಿವ್ ಇಂಡೆಕ್ಸಿಂಗ್ ಕೊಟ್ಟು ಯೂಸ್ ನೆಗೆಟಿವ್ ಇಂಡೆಕ್ಸಸ್ ಟು ಸ್ಟಾರ್ಟ್ ದ ಸ್ಲೈಸ್ ಫ್ರಮ್ ದ ಎಂಡ್ ಆಫ್ ದ ಸ್ಟ್ರಿಂಗ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಬಿ ಇಸ್ ಈಕ್ವಲ್ ಟು ಹಲೋ ವರ್ಡ್ ಅಂತ ಇದೆ. ಈ ಹಲೋ ವರ್ಡಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಅಥವಾ 0th ಪೊಸಿಷನಲ್ಲಿ ಹೆಚ್ಚಿದೆ, ನೆಕ್ಸ್ಟು ಲಾಸ್ಟ್ ಪೊಸಿಷನಲ್ಲಿ ಎಕ್ಸ್ಕ್ಲಮೇಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಿಂಟ್ ಬಿ ಆಫ್ ಅಂದರೆ ನಾವು ಈ ಸ್ಲೈಸಿಂಗ್ ಬರೆಯುವಾಗ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ನಾವೇನು ಮಾಡ್ತೀವಿ, ಪೊಸಿಷನ್ನ ಬರೀತೀವಿ. 2:5 ಅಂತ ಕೊಟ್ಟರೆ ನಮಗೆ ಇಲ್ಲಿ 2:5 ಅಂದರೆ ಫಸ್ಟಿಗೆ ನಿಮಗೆ ಇಲ್ಲಿ ಹಲೋ ಅನ್ನೋದ್ರಲ್ಲಿ ಹೆಚ್ ಅನ್ನೋದು ಫಸ್ಟು 0th ಪೊಸಿಷನ್ಗೆ, ನೆಕ್ಸ್ಟ್ ಇ ಅನ್ನೋದು ಫಸ್ಟ್ ಪೊಸಿಷನ್, ಎಲ್ ಅನ್ನೋದು ಸೆಕೆಂಡ್ ಪೊಸಿಷನ್. ಇಲ್ಲಿ ನಾವು ಇದನ್ನು ರನ್ ಮಾಡಿದಾಗ ನಮಗೇನು ಬರುತ್ತೆ, LLO ಅಂತ ಬರುತ್ತೆ. 2:5 ಅಂದರೆ ಅರ್ಥ ಏನಪ್ಪ ಅಂದರೆ 2, 3, 4, 5ನ ಕೆಳಗಡೆ ಅಂದರೆ ನಾವು ಲಾಸ್ಟ್ ಎಂಡಿಂಗ್ ಇಂಡೆಕ್ಸ್ ಏನು ಬರ್ತಿರ್ತೀವಲ್ಲ ಆ ಎಂಡ್ ಇಂಡೆಕ್ಸ್ ಪ್ರಿಂಟ್ ಆಗಲ್ಲ, ಅದ್ರದ್ದು -1 ಅಂದರೆ ಅದು ಬಿಲೋ ಏನಿರುತ್ತೋ ಅದು ಪ್ರಿಂಟ್ ಆಗುತ್ತೆ. ಇಲ್ಲಿ ನಮಗೆ LLO ಅಂದರೆ 2 ಸೆಕೆಂಡ್ ಪೊಸಿಷನು, 3rd ಪೊಸಿಷನು, 4th ಪೊಸಿಷನಲ್ಲಿ ಏನಿರುತ್ತೋ ಆ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಲೈನಲ್ಲಿ ಪ್ರಿಂಟ್ ಬಿ ಸ್ಕ್ವೇರ್ ಬ್ರಾಕೆಟಲ್ಲಿ :5 ಅಂತ ಬರ್ತೀವಿ. :5 ಅಂತ ಬರೆದಾಗ ಅಪ್ ಟು 5th ಕ್ಯಾರೆಕ್ಟರ್ ಒಳಗಡೆ ಅಂದರೆ ಏನು ಮಾಡಬೇಕು, 5th ಕ್ಯಾರೆಕ್ಟರ್ ಒಳಗಡೆ ಏನೇನು ಕ್ಯಾರೆಕ್ಟರ್ಸ್ ಬರ್ತಾವೋ ಅವೆಲ್ಲ ಕ್ಯಾರೆಕ್ಟರ್ಸು ಪ್ರಿಂಟ್ ಆಗುತ್ತೆ. ಹಲೋ ಅನ್ನೋದು ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ 0, 1, 2, 3, 4 ಕ್ಯಾರೆಕ್ಟರ್ಸ್ ಅಂದರೆ 4 ಏನು ಬರ್ತಾವಲ್ಲ 4th ಪೊಸಿಷನ್ವರೆಗೂ ಆ 4th ಪೊಸಿಷನ್ ವ್ಯಾಲ್ಯೂ ಏನಿತ್ತು ಅದು ಪ್ರಿಂಟ್ ಆಗುತ್ತೆ. ನೆಕ್ಸ್ಟು ಎಂಡ್ ಇಂಡೆಕ್ಸ್ ಅಂದರೆ ಈಗ ಪ್ರಿಂಟ್ ಬಿ ಟು ಕೋಲನ್ ಅಂತ ಬರೆದಾಗ ಏನಾಗುತ್ತೆ, LLO ವರ್ಡ್ ಅಂತ ಬರೆದು ಸಿಂಗಲ್ ಕೋರ್ಸಲ್ಲಿ ಬರುತ್ತೆ. ಅಂದರೆ ಇಲ್ಲಿ ನಮಗೆ 2 ಕೋಲನ್ ಫಸ್ಟ್ 2 ಕ್ಯಾರೆಕ್ಟರ್ ಒಳಗಡೆ ಏನು ಬರ್ತಾವಲ್ಲ ಅವು ಮಾತ್ರ ಪ್ರಿಂಟ್ ಆಗುತ್ತೆ. ಅಂದರೆ 0th ಪೊಸಿಷನ್ ಫಸ್ಟ್ ಪೊಸಿಷನಲ್ಲಿ ಇರುತ್ತವೋ ಇಲ್ಲಿ ಕೊಟ್ಟಿರೋದು 2 ಕೊಟ್ಟಿರೋದ್ರಿಂದ 2ಗಿಂತ ಕೆಳಗಡೆ ಅಂದರೆ 0th ಪೊಸಿಷನು ಮತ್ತು ಫಸ್ಟ್ ಪೊಸಿಷನ್. ಆ 0th ಪೊಸಿಷನು ಫಸ್ಟ್ ಪೊಸಿಷನು ಪ್ರಿಂಟ್ ಆಗಲ್ಲ, ಅದನ್ನು ಬಿಟ್ಟು ಉಳುಕಿದ ಎಲ್ಲ ಕ್ಯಾರೆಕ್ಟರು ಪ್ರಿಂಟ್ ಆಗುತ್ತೆ, LLO ವರ್ಡ್ ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಯೂಸಿಂಗ್ ದ ನೆಗೆಟಿವ್ ಇಂಡೆಕ್ಸಸ್. ನೆಗೆಟಿವ್ ಇಂಡೆಕ್ಸಸ್ ಅಂದರೆ ಬಿ ಅಂತ ಬರೆದು ಸ್ಕ್ವೇರ್ ಬ್ರಾಕೆಟಲ್ಲಿ -5:-2 ಅಂತ ಬರ್ತದೆ. ಈ -5:-2 ಅಂತ ಬರೆದಾಗ ಇಲ್ಲಿ ನಮಗೆ ORL ಅಂತ ಪ್ರಿಂಟ್ ಆಗುತ್ತೆ.
ಈ ORL ಅನ್ನೋದು ನಾವು ಲಾಸ್ಟ್ ಅಂದರೆ ನಾವೇನು ಇಲ್ಲಿ ಬಂದಿರ್ತೀವಲ್ಲ ಇದು ಮೈನಸ್ ಕ್ಯಾರೆಕ್ಟರ್ ಅಂದರೆ ಫಸ್ಟ್ಗೆ ಇವೆಷ್ಟು 5 ಆಗುತ್ತೆ, -5 ಆಗುತ್ತೆ. ಇಲ್ಲಿ ಟಿ ಮತ್ತು ಎಕ್ಸ್ಕ್ಲಮೇಷನ್ ಮಾರ್ಕು ಏನು ಬರುತ್ತಲ್ಲ ಇದು -1 -2 ಪೋರ್ಷನ್ ಆಗುತ್ತೆ. ಇದರೊಳಗಡೆ ಬಂದಿದ್ದು ನಮಗೆ ORL ಅಂತ ಅಷ್ಟೇ ಬರುತ್ತೆ. ಈ ORL ಅದು ಪ್ರಿಂಟ್ ಆಗುತ್ತೆ. ಈ ಥರ ನಾವು ಸ್ಲೈಸಿಂಗ್ನ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ ಪೈಥಾನ್ ಜಾಯಿನ್ ಮೆಥಡ್ ಇಸ್ ಆನ್ ಇನ್ಬಿಲ್ಟ್ ಸ್ಟ್ರಿಂಗ್ ಫಂಕ್ಷನ್ ಇನ್ ಪೈಥಾನ್ ಯೂಸ್ ಟು ಜಾಯಿನ್ ದ ಎಲಿಮೆಂಟ್ಸ್. ಇಲ್ಲಿ ನಾವು ಜಾಯಿನ್ ಮೆಥಡ್ ಅಂದರೆ ನಾವೇನು ಬರೆಯಬೇಕಾಗಲ್ಲ. ಜಾಯಿನ್ ಅನ್ನೋದು ಆಲ್ರೆಡಿ ಇಸ್ ಎನ್ ಇನ್ಬಿಲ್ಟ್ ಸ್ಟ್ರಿಂಗ್ ಫಂಕ್ಷನ್ ಅಂತೇಳಿ ಕರೀತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ, ಸ್ಟ್ರಿಂಗ್ str ಇಸ್ ಈಕ್ವಲ್ ಟು ಪ್ಯಾರಂಥಸಿಸ್ ಅಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ಸಿ ಬರ್ದಿದ್ದೀವಿ, ಡಬಲ್ ಕೋಟ್ಸ್ ಅಲ್ಲಿ ಜಾವಾ ಬರ್ತೀವಿ, ಡಬಲ್ ಕೋಟ್ಸ್ ಅಲ್ಲಿ ಪೈಥಾನ್ ಬರ್ತೀವಿ. ಅಂದರೆ ದೀಸ್ ಆರ್ ದ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಿಂಗ್ಸ್. 3 ಸ್ಟ್ರಿಂಗ್ಸ್. ಈ 3 ಸ್ಟ್ರಿಂಗ್ಸ್ನ ನಾವು ಎಕ್ಸ್ ಇಸ್ ಈಕ್ವಲ್ ಟು ಒಂದು ಸಿಂಬಲ್ನ ಕೊಟ್ಟಿವಿ, ಹ್ಯಾಶ್ ಸಿಂಬಲ್ ಡಬಲ್ ಕೋಟ್ಸ್ ಅಲ್ಲಿ ಡಾಟ್ ಜಾಯಿನ್ str ಅಂತ ಕೊಟ್ಟಾಗ ಒಂದೊಂದು ಸ್ಟ್ರಿಂಗ್ ಆದ ನಂತರ ಈ ಹ್ಯಾಶ್ ಸಿಂಬಲ್ ಏನಾಗುತ್ತೆ ಅದಕ್ಕೆ ಜಾಯಿನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದೆಲ್ಲ ಔಟ್ಪುಟ್ ಪ್ರಿಂಟ್ ಎಕ್ಸ್ ಅಂತ ಕೊಟ್ಟಾಗ ಅಂದರೆ ಇದು ರನ್ ಮಾಡಿದಾಗ ನಮಗೆ ಸಿ ಹ್ಯಾಶ್ ಬರುತ್ತೆ, ಜಾವಾ ಹ್ಯಾಶ್ ಪೈಥಾನ್ ಅಂತ ಬರುತ್ತೆ. ಅಂದರೆ ನಾವಿಲ್ಲಿ ಯಾವ ಸಿಂಬಲ್ನ ಕೊಡ್ತೀವೋ ಆ ಸಿಂಬಲ್ಲು ಆ ಸ್ಟ್ರಿಂಗ್ ಆದಮೇಲೆ ಅದು ಆ್ಯಡ್ ಹಾಕಂತ ಹೋಗುತ್ತೆ, ಜಾಯಿನ್ ಹಾಕಂತ ಹೋಗುತ್ತೆ. ಇದನ್ನು ನಾವು ಜಾಯಿನ್ ಮೆಥಡ್ ಅಂತೇಳಿ ಕರಿತೀವಿ. Next function is traversing. Traversing a string is refers to the going through the characters of the string. Traversing is the iteration of all the characters present in the string one by one. ಅಂದರೆ ಸ್ಟ್ರಿಂಗ್ ಅಲ್ಲಿ ಇರೋ ಪ್ರತಿಯೊಂದು ಕ್ಯಾರೆಕ್ಟರ್ನ 1 by 1 ಅಲ್ಲಿ ಚೆಕ್ ಮಾಡ್ಕೊಂತ ಹೋಗ್ತೀವಲ್ಲ ಅದನ್ನು ನಾವು ಟ್ರಾವರ್ಸಿಂಗ್ ಸ್ಟ್ರಿಂಗ್ ಅಂತ ಕರಿತೀವಿ. ಈ ಟ್ರಾವರ್ಸಿಂಗ್ ಸ್ಟ್ರಿಂಗ್ ಮಾಡೋಕ್ಕೆ ನಮಗೆ ಡಿಫ್ರೆಂಟ್ ವೇಸ್ ಇದ್ದಾವೆ. ಟು ಇಟರೇಟ್ ಎ ಸ್ಟ್ರಿಂಗ್ ವಿ ಆರ್ ಯೂಸಿಂಗ್ ದ ಫಾರ್ ಲೂಪ್ ಅಂಡ್ ದ ವೈಲ್ ಲೂಪ್. ಇಲ್ಲಿ ಫಸ್ಟಿಗೆ ಲೈಕ್ ಟ್ರಾವರ್ಸಿಂಗ್ ಎ ಸ್ಟ್ರಿಂಗ್ ಯೂಸಿಂಗ್ ದ ಸಬ್ಸ್ಕ್ರಿಪ್ಟ್. ಸಮ್ ಆಫ್ ದ ಕಾಮನ್ ವೇಸ್ ಆಫ್ ಟ್ರಾವರ್ಸಿಂಗ್ ಆರ್ ಟ್ರಾವರ್ಸಿಂಗ್ ಎ ಸ್ಟ್ರಿಂಗ್ ಯೂಸಿಂಗ್ ದ ಫಾರ್ ಲೂಪ್ ವಿತ್ ದ ರೇಂಜ್ ಫಂಕ್ಷನ್. ನೆಕ್ಸ್ಟ್ ಒನ್ ಈಸ್ ಟ್ರಾವರ್ಸಿಂಗ್ ಎ ಸ್ಟ್ರಿಂಗ್ ಯೂಸಿಂಗ್ ದ ವೈಲ್ ಲೂಪ್. ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಜನರಲ್ ಎಕ್ಸಾಂಪಲ್ ತಗೊಂಡ್ವಿ. ಸ್ಟ್ರಿಂಗ್ ಇಸ್ ಈಕ್ವಲ್ ಟು ABCD ಅಂತ ಇದೆ. ಕೌಂಟ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಸ್ಟ್ರಿಂಗ್. ಲೆಂತ್ ಆಫ್ ದ ಸ್ಟ್ರಿಂಗ್ ಅಂದರೆ ಏನು ಮಾಡ್ತಿದ್ದು LEN ಫಂಕ್ಷನು. ಇಟ್ ಗಿವ್ಸ್ ದ ಟೋಟಲ್ ಕ್ಯಾರೆಕ್ಟರ್ಸ್ ಅವೈಲೇಬಲ್ ಇನ್ ದ ಸ್ಟ್ರಿಂಗ್. ಟೋಟಲ್ ಕ್ಯಾರೆಕ್ಟರ್ಸ್ ಇವೆ 4 ಇದಾವೆ. ನೆಕ್ಸ್ಟು I is equal to C. We are initializing the I value as 0. ನೆಕ್ಸ್ಟ್ ಫಾರ್ I in range of count. I ಅಂದರೆ ಫಸ್ಟಿಗೆ 0 ಇರುತ್ತೆ. ಇನ್ ರೇಂಜ್ ಆಫ್ ಕೌಂಟ್. ಕೌಂಟ್ ಅಂದರೆ ನಮಗೆ ಟೋಟಲ್ ಕ್ಯಾರೆಕ್ಟರ್ಸ್ ಎಷ್ಟಿದಾವೆ 4 ಇದಾವೆ. 0 in 4 ಅಂದರೆ ಫಸ್ಟ್ ಕ್ಯಾರೆಕ್ಟರ್ 0 ಪೊಸಿಷನ್ ಏನಿರುತ್ತೋ ಅದು ಪ್ರಿಂಟ್ ಆಗುತ್ತೆ, ಏನದು ಪ್ರಿಂಟ್ ಆಗುತ್ತೆ. ನೆಕ್ಸ್ಟು ಇನ್ಕ್ರಿಮೆಂಟಿಂಗ್ ಐ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ. ಐ 0 ಇತ್ತು 0 + 1 ಅಂದರೆ 1 ಆಗುತ್ತೆ. ಫಸ್ಟ್ ಪೊಸಿಷನಲ್ಲಿ ಯಾವುದಿದೆ ಬಿ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಇನ್ಕ್ರಿಮೆಂಟ್ ಆಗುತ್ತೆ. ಸೆಕೆಂಡ್ ಪೊಸಿಷನ್ ಆಗುತ್ತೆ ಸಿ ಇದೆ. ಥರ್ಡ್ ಪೊಸಿಷನ್ ಆಗುತ್ತೆ ಈ ಥರ ನಾವು ಟ್ರಾವರ್ಸಿಂಗ್ ಸ್ಟ್ರಿಂಗ್ನ ಮಾಡ್ತೀವಿ. ದೀಸ್ ಆರ್ ದ ಡಿಫ್ರೆಂಟ್ ಆಪರೇಷನ್ಸ್ ವಿ ಆರ್ ಯೂಸಿಂಗ್ ಇನ್ ದ ಸ್ಟ್ರಿಂಗ್.